ಸ್ನೇಹಿತರೆ ನಮಸ್ಕಾರ. ಕಿಚ್ಚ ಸುದೀಪ್ ಅವರ ಆತ್ಮೀಯ, ಹಾಗೆಯೇ ಕಿಚ್ಚ ಸುದೀಪ್ ಅವರ ಬಳಗದಲ್ಲೂ ಕೂಡ ಗುರುತಿಸ್ಕೊಂಡು, ಹಾಗೆಯೇ ಈ ಹಿರಿಯ ಪತ್ರಕರ್ತ ಅಂತ ಹೇಳಿ ಕೂಡ ಕರೆಸಿಕೊಳ್ಳುವಂತಹ ಚಕ್ರವರ್ತಿ ಚಂದ್ರಚೂಡು ಕೆಲವೊಂದಷ್ಟು ವಿವಾದಗಳಿಗೆ ಆಗಾಗ ಸಿಲುಕಿಕೊಳ್ಳೋದು ಕಾಮನ್. ಹಾಗೆಯೇ ಈ ಬಾರಿಯೂ ಕೂಡ ಒಂದು ದೊಡ್ಡ ವಿವಾದಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಅವರು ಸಿಲುಕಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಹಿರಿಯ ಪತ್ರಕರ್ತ, ಬರಹಗಾರ, ಸಿನಿಮಾ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಈಗ ಹೊಸದೊಂದು ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ. ಇತ್ತೀಚೆಗೆ ಅವರದ್ದೇ ಯೂಟ್ಯೂಬ್ ಚಾನಲ್ಗೆ ಚಕ್ರವರ್ತಿ ಅಖಾಡ ಅನ್ನುವಂತಹ ಒಂದು ವಿಚಾರದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ, ಜೊತೆಗೆ ಜನನಾಯಕನ್ ಸಿನಿಮಾದ ಬಗ್ಗೆ ಮಾತನಾಡುವಂಥ ಭರಾಟೆಯಲ್ಲಿ ನಿರ್ಮಾಪಕರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇದೇ ಈಗ ಇವರನ್ನು ಪೇಚಿಗೆ ಸಿಲುಕಿಸುವಂತೆ ಮಾಡಿದೆ ಮತ್ತು ಇವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಆಮೇಲೆ ಈ ಚಿತ್ರರಂಗದ ನಿರ್ಮಾಪಕರುಗಳು ಈಗ ಕಿಡಿಕಾರ್ತಾ ಇದ್ದಾರೆ. ಯಾರ ಬಗ್ಗೆ? ಇದೇ ಚಕ್ರವರ್ತಿ ಚಂದ್ರಚೂಡ್ ಬಗ್ಗೆ. ಹಾಗಾದರೆ ಏನು ಹೇಳಿದರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಚಕ್ರವರ್ತಿ ಚಂದ್ರಚೂಡ್ ಪತ್ರಕರ್ತನಾಗಿ, ಸಿನಿಮಾ ಪತ್ರಕರ್ತನಾಗಿ ಮತ್ತು ಕೆಲವೊಂದಷ್ಟು ಈ ಕರೆಂಟ್ ಅಫೇರ್ಸ್ನ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಲೇಖನಗಳನ್ನು ಬರೆಯುವಂಥದ್ದು ಮತ್ತು ಲಂಕೇಶ್ ಪತ್ರಿಕೆಯಲ್ಲೂ ಕೂಡ ಪತ್ರಕರ್ತರಾಗಿ ಕೆಲಸವನ್ನು ಮಾಡಿ ಚಿತ್ರರಂಗದ, ಸಿನಿಮಾ ರಂಗದ ವಿವಿಧ ಭಾಗಗಳಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡು ಸಾಮಾಜಿಕ ಚಳುವಳಿಯ ಹಿನ್ನೆಲೆಯಿಂದ ಬಂದಂತಹ ಇವರು ಇವತ್ತಿಗೆ ಕಿಚ್ಚ ಸುದೀಪ್ ಅವರ ಬಳಗದಲ್ಲಿ ಗುರುತಿಸಿಕೊಂಡು ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸಿಕೊಂಡು ಚಿಕ್ಕ ಪುಟ್ಟವು ಬೇರೆ 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 ರೀತಿಯಾದಂತಹ ಒಂದಷ್ಟು ಇನ್ಕಮ್ ಸೋರ್ಸ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ನಡುವೆ ಚಕ್ರವರ್ತಿ ಚಂದ್ರಚೂಡ್ಗೆ ವಿವಾದಗಳು ಏನು ಇವತ್ತು ಹೊಸದಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ವಿವಾದಗಳನ್ನು ಮೈಮೇಲೆ ಎಳ್ಕೊಂಡಿದ್ದಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನೇರ ಮತ್ತು ನಿಷ್ಠುರವಾಗಿ ಮಾತನಾಡೋದ್ರ ಮೂಲಕ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದರು. ಈಗ ಅದೇ ರೀತಿ ಮತ್ತೊಂದು ವಿವಾದವನ್ನು ಕೂಡ ತಮ್ಮ ಮೈಮೇಲೆ ಎಳೆದುಕೊಂಡಿದ್ದಾರೆ. 48 ವರ್ಷದ ಚಕ್ರವರ್ತಿ ಚಂದ್ರಚೂಡ್ ಅವರು ಎಲ್ಲೋ ಒಂದು ಕಡೆ ಮಾತನಾಡುವಂಥ ಬರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಂಥ ಕಾರಣಕ್ಕೋಸ್ಕರ ಇವತ್ತು ಇವರ ವಿರುದ್ಧ ನಿಗಿ ಕೆಂಡವನ್ನೇ ಉಗುಳುತ್ತಿದ್ದಾರೆ ಬೇರೆ ನಿರ್ಮಾಪಕರು. ಕನ್ನಡದ ಪ್ರಖ್ಯಾತ ನಿರ್ಮಾಪಕರುಗಳೇ ಇವತ್ತಿಗೆ ಕರ್ನಾಟಕದ ಈ ಚಕ್ರವರ್ತಿ ಚಂದ್ರಚೂಡ್ ಅವರ ವಿರುದ್ಧ ಈಗ ಬೆಂಕಿ ಉಂಡೆಯನ್ನು ಉಗುಳುತ್ತಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇದೆ. ಏನದು ಕಾರಣ ಹೇಳ್ತಾ ಹೋಗ್ತೀನಿ ಬನ್ನಿ. ಅಸಲಿಗೆ ಒಂದು ವಿಡಿಯೋವನ್ನು ಮಾಡ್ತಾರೆ ಚಕ್ರವರ್ತಿ ಚಂದ್ರಚೂಡ್ ಅವರು. ಇತ್ತೀಚೆಗೆ ಒಂದು ವಿಡಿಯೋವನ್ನು ಮಾಡ್ತಾರೆ ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ನಲ್ಲಿ. ಮಾತನಾಡುವಂಥ ಸಂದರ್ಭದಲ್ಲಿ, ಜನನಾಯಕನ್ ಸಿನಿಮಾದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಭಾರೀ ವಿವಾದಕ್ಕೆ ಈಗ ಕಾರಣವಾಗಿದೆ. ಈ ವಿಡಿಯೋದಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ನಿರ್ಮಾಪಕರ ವಿರುದ್ಧ ಅವಹೇಳನಕಾರಿಯಾಗಿ ಟೀಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ ಕಿಡಿಕಾರ್ತಾ ಇದ್ದಾರೆ. ಹೀಗಾಗಿ ನಿರ್ಮಾಪಕರೆಲ್ಲರೂ ಕೂಡ ಒಟ್ಟಾಗಿ ಚಂದ್ರಚೂಡ್ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಜೊತೆಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಿರ್ಮಾಪಕರಾದಂತಹ ಕೆ ಮಂಜು, ಉದಯ್ ಮೆಹ್ತಾ, ಪ್ರಿಯಾ ಹಾಸನ್ ಸೇರಿದಂತೆ ಸಾಕಷ್ಟು ಮಂದಿ ಚಕ್ರವರ್ತಿ ಚಂದ್ರಚೂಡ್ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಚಕ್ರವರ್ತಿ ಚಂದ್ರಚೂಡ್ ದಳಪತಿ ವಿಜಯ್ ಅವರ ಜನನಾಯಕನ ಸಿನಿಮಾವನ್ನು ಟೀಕಿಸುವಂಥ ಭರಾಟೆಯಲ್ಲಿ ನಿರ್ಮಾಪಕರನ್ನು ಎಳೆದು ತಂದಿದ್ದು ಎಷ್ಟು ಸರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡುತ್ತಿದ್ದಾರೆ. ಸಿನಿಮಾ ನಟರಿಗೆ ಕೆಲವು ನಿರ್ಮಾಪಕರು ಕಾಂಡಮ್ಗಳನ್ನು ಸಪ್ಲೈ ಮಾಡ್ತಾರೆ ಅನ್ನುವಂಥ ಹೇಳಿಕೆ ನಿರ್ಮಾಪಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಈ ಹೇಳಿಕೆ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಪಿತ್ತ ನೆತ್ತಿಗೇರಿಸುವಂಥ ಹೇಳಿಕೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಈ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡಿತಾ ಇದ್ದಂತೆ ಚಕ್ರವರ್ತಿ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೂ ಕೂಡ ನಿರ್ಮಾಪಕರು ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ಇವರ ವಿರುದ್ಧ ಈಗಾಗಲೇ ದೂರನ್ನು ಕೂಡ ದಾಖಲಿಸಿದ್ದಾರೆ. ಹಾಗಿದ್ದರೆ ಯಾರೆಲ್ಲ ಏನೇನು ಹೇಳಿದ್ದಾರೆ ಅನ್ನೋದನ್ನು ಒಂದು ಸಲ ನೋಡೋದಾದರೆ, ಚಕ್ರವರ್ತಿ ಚಂದ್ರಚೂಡ್ ತಮ್ಮ ಚಕ್ರವರ್ತಿ ಅಖಾಡ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವು ಗಂಭೀರ ವಿಚಾರಗಳನ್ನು ಬೆಳಕು ಚೆಲ್ತಾ ಇರ್ತಾರೆ. ಆಗಾಗ ಈ ಬಾರಿ ಕೆಲವು ವಿಚಾರಗಳನ್ನು ಮಾತನಾಡುವಂಥ ಸಂದರ್ಭದಲ್ಲಿ, ಹೇಗೆ ಮೊನ್ನೆ CJ ರಾಯ್ ವಿಚಾರವನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕೆಲವು ತೆಲುಗಿನ ನಟಿಯರು ಹನಿ ಟ್ರಾಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂತಹ ಒಂದು ವಿಚಾರವನ್ನು ಗಂಭೀರವಾಗಿ ಆರೋಪವನ್ನು ಮಾಡಿದರು. ಹಾಗೆಯೇ ಇದರ ಹಿಂದೆ ಈ CJ ರಾಯ್ ಕಾಂಗ್ರೆಸ್ಗೆ ಫಂಡಿಂಗನ್ನು ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ BJP ಒಂದಷ್ಟು ಷಡ್ಯಂತ್ರಗಳನ್ನು ಮಾಡಿನೇ ಈ ರೀತಿ ಮಾಡಿದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಈ ರೀತಿ ಮಾತನಾಡೋದಕ್ಕೂ ಕೂಡ ಮೀಟ್ರ್ ಬೇಕು ಬಿಡಿ. ಈ ವಿಚಾರದಲ್ಲಿ ಚಕ್ರವರ್ತಿಯನ್ನು ಮೆಚ್ಚಲೇಬೇಕು. ಆದರೆ ಚಕ್ರವರ್ತಿ ಈಗ
ಇದೇ ರೀತಿ ಗಂಭೀರವಾದಂಥ ವಿಚಾರಗಳನ್ನು ಮಾತನಾಡ್ಕೊಂಡು ಹೋಗಿದ್ದಿದ್ರೆ ಅಥವಾ ಕೆಲವೊಂದಷ್ಟು ವಿಚಾರಗಳನ್ನು ಬಟ್ಟೆ ಸುತ್ತಿ ಬಾರಿಸಿದ್ರೆ ಚಂದ. ಹಾಗೆ ಮಾಡದೆ ಎಲ್ಲೋ ಒಂದು ಕಡೆ ವಿವಾದವನ್ನು ಈಗ ಮೈಮೇಲೆ ಹೇಳ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಬಾರಿ ಈ ಜನನಾಯಕನ ವಿಚಾರವನ್ನು ಮಾತನಾಡುವಂಥ ಸಂದರ್ಭದಲ್ಲಿ KVN ಪ್ರೊಡಕ್ಷನ್ ನಿರ್ಮಾಣ ಈ ಸಿನಿಮಾಗೆ ಸುಮಾರು ಒಂದು 500 ಕೋಟಿಯಷ್ಟು ಹಣವನ್ನು ಸುರಿದಿದೆ. ಈ ವಿವಾದದಲ್ಲಿ ಸಿಲುಕಿಕೊಂಡಿದೆ. ಅಲ್ಲದೆ ತಮಿಳುನಾಡಿನ ರಾಜಕೀಯ ವೈಷಮ್ಯದಲ್ಲಿ KVN ಸಿಕ್ಕಾಕೊಂಡಿರೋದ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ವೇಳೆ ಅವರು ಹೇಳಿದಂಥ ಕೆಲವು ವಿಚಾರಗಳ ಮೇಲೆ ಆಕ್ಷೇಪಗಳು ವ್ಯಕ್ತವಾಗ್ತಿದ್ದಾವೆ. ಹೀರೋಗಳ ವಿಚಾರ ಬಂದರೆ ಕೆಲವು ನಿರ್ಮಾಪಕರು ಅವರ ಮನೆಗೆ ಕಾಮೋಡ್ ಕೂಡ ಚಿನ್ನದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಹಾಗೆಯೇ ಅವರ ಮನೆಗೂ ಕೂಡ ಕಾಂಡಮನ್ನು ತೆಗೆದುಕೊಂಡು ಹೋಗ್ತಾರೆ. ಅದೇ ತಂತ್ರಜ್ಞರು, ಲೈಟ್ ಬಾಯ್, ಪ್ರೊಡಕ್ಷನ್ ಹುಡುಗರು, ರೈಟರ್ ಸರಿಯಾಗಿ ಹಣ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಯಾರಿಗೂ ಕೂಡ ಸರಿಯಾಗಿ ಹಣವನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಚಂದ್ರಚೂಡ್ ತಮ್ಮ ಆರೋಪವನ್ನು ಈ ವಿಡಿಯೋದಲ್ಲಿ ಮಾಡ್ತಾರೆ. ಅಂದರೆ ಹೀರೋಗೆ ಏನು ಕೂಡ ಮಾಡೋದಕ್ಕೂ ಸಿದ್ಧವಾಗಿರ್ತಾರೆ ನಮ್ಮ ಪ್ರೊಡ್ಯೂಸರ್ಸು. ಅದು ಯಾವುದೇ ಹೀರೋ ಆಗಿದ್ದರೂ ಕೂಡ ಅಂತಲ್ಲ, ಸ್ಟಾರ್ ಹೀರೋಗಳಿಗೆ ಮಾತ್ರ. ಸ್ಟಾರ್ ಹೀರೋಗಳಿಗೆ ಏನೇ ಬೇಕು ಅಂದರೂ ಕೂಡ ರೆಡಿ ಮಾಡಿಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಈಗ ಅವರೇ ಹೇಳಿದಂತೆ, ಯಾರು ಚಕ್ರವರ್ತಿ ಚಂದ್ರಚೂಡ್ ಹೇಳಿದಂತೆ, ಚಿನ್ನದ ಕಮೋಡ್ ಬೇಕಾ, ಓಕೆ ಫೈನ್. ಬಂಗಾರದ ತಟ್ಟೆ ಬೇಕಾ, ಓಕೆ ಫೈನ್. ಬೆಳ್ಳಿ ತಟ್ಟೆ ಬೇಕಾ, ಓಕೆ ಫೈನ್ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಮಾಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಸ್ಟಾರ್ ನಟರಿಗೆ ಕೆಲವೊಂದಷ್ಟು ನಿರ್ಮಾಪಕರು ಕಾಂಡಮನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಡುವ ಲೆವೆಲ್ಗೆ ಇಳಿತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಅಷ್ಟು ಬಕೆಟನ್ನು ಹಿಡಿತಾರೆ ಒಬ್ಬ ಸಿನಿಮಾ ಹೀರೋಗೆ ಅಂತೇಳಿ. ಇಲ್ಲಿ ಯಾಕೆ ಆ ವಿಚಾರವನ್ನು ಹೇಳಿದ್ರು ಅಥವಾ ಅವರ ಉದ್ದೇಶ ಏನಾಗಿತ್ತು ಅದು ಮುಖ್ಯವಾಗ್ತಿಲ್ಲ. ಅವರು ಹೇಳಿದಂಥ ಪದಗಳು ಮಾತ್ರ ಇಲ್ಲಿ ಮುಖ್ಯವಾಗ್ತಿದೆ. ಚಕ್ರವರ್ತಿ ಚಂದ್ರಚೂಡ್ ಕೊಟ್ಟಂಥ ಹೇಳಿಕೆಯನ್ನು ಯಾವಾಗ ಎಲ್ಲರೂ ಕೂಡ ಗಮನಿಸಿದ್ರೋ, ಅದನ್ನು ವೈರಲ್ ಮಾಡಿದ್ರೋ, ಆಗ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ತಿರುಗಿ ಬೀಳ್ತಾರೆ. ಮಂಜು ಸೇರಿದಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನವೆಂಬರ್ನಿಂದ ಜನವರಿ ಈ 3 ತಿಂಗಳಲ್ಲಿ ಸುಮಾರು 200ರಿಂದ 250 ಕೋಟಿ ಲಾಸ್ ಆಗಿದೆ. ಇದನ್ನು ಯಾರು ಕೊಡ್ತಾರೆ? ಚಂದ್ರಚೂಡ್ ಏನಾದರೂ ಒಂದು ಸಿನಿಮಾ ಮಾಡಿದ್ದಾನ? ಕೂತು ಬರೆದು ಹಣ ಎಣಿಸ್ಕೊಂಡು ಹೋಗ್ತಾರೆ. ಯಾಕೆ ಇದನ್ನೆಲ್ಲ ಅರಿತುಕೊಂಡು ಮಾತನಾಡೋಕ್ಕಾಗಲ್ವಾ? ಬೇರೆ ಭಾಷೆಯ ನಿರ್ಮಾಪಕರ ಬಗ್ಗೆ ಯಾಕೆ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಮಂಜು ಇಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ನಿರ್ಮಾಪಕ ಸಂಘದ ಸದಸ್ಯರು ಸಭೆಯನ್ನು ಸೇರಿ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ದಾರೆ. ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೆಲವು ನಿರ್ಮಾಪಕರು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಚಂದ್ರಚೂಡ್ಗೆ ಈಗ ಸಂಕಷ್ಟ ಎದುರಾಗಿದೆ. ಪೊಲೀಸರು ದೂರಿನ ಪ್ರತಿಯನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಚಂದ್ರಚೂಡ್ಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಮತ್ತು ಕರೆದು ತಮ್ಮ ಸ್ಪಷ್ಟೀಕರಣವನ್ನು ಕೂಡ ಕೇಳುವಂಥ ಚಾನ್ಸಸ್ ಇದೆ. ಈ ನಡುವೆ ಚಂದ್ರಚೂಡ್ ತಮ್ಮ ಸ್ಪಷ್ಟೀಕರಣದ ವಿಡಿಯೋವನ್ನು ಕೂಡ ಈಗ ಕೊಡುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ನಿರ್ಮಾಪಕರು ತಣ್ಣಗಾಗಿಲ್ಲ. ಅಂದರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ತಾವು ಏನು ಹೇಳಿರೋದು, ತನ್ನ ಉದ್ದೇಶ ಏನಾಗಿತ್ತು, ಏನು ಹೇಳಿದ್ರು ಕೂಡ ನಿರ್ಮಾಪಕರು ಕೂಡ ಕೇಳುವಂತಹ ಒಂದು ಸಂಯಮವನ್ನು ಈಗ ಕಳೆದುಕೊಂಡು ಬಿಟ್ಟಿದ್ದಾರೆ. ಈಗ ಚಕ್ರವರ್ತಿ ಚಂದ್ರಚೂಡ್ ಹೇಳಿರುವಂತಹ ವಿಚಾರ ಅಥವಾ ಹೇಳಬೇಕಾದಂಥ ವಿಚಾರ ಕರೆಕ್ಟೇ ಇದ್ರೂ ಕೂಡ ಕೆಲವು ಸಲ ನಾವು ಕೆಲವೊಂದಷ್ಟು ವಿಚಾರಗಳನ್ನು ಹೇಗೆ ಹೇಳಬೇಕು ಹಾಗೆ ಹೇಳಬೇಕು. ನೇರವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಬಾರ್ದು. ಇಲ್ಲಿ ಚಕ್ರವರ್ತಿ ಅವರಿಗೆ 48 ವರ್ಷ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಅನುಭವ ಇದೆ. ನಮ್ಮೆಲ್ಲರಿಗಿಂತನೂ ಕೂಡ ಸೀನಿಯರ್. ಆದರೆ ಅವರಿಗೆ ಈ ಕೆಲವೊಂದು ವಿಚಾರಗಳು ಮಾತನಾಡುವಂತಹ ಭರಾಟೆಯಲ್ಲಿ ಅಥವಾ ವಿಡಿಯೋ ಮಾಡುವಂಥ ಹುಮ್ಮಸ್ಸಿನಲ್ಲಿ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡಬೇಕಾಗಿತ್ತು. ಈಗ ಅವರು ಈಗ ಸಿಂಪಲಾಗಿ ಹೇಳಿದ್ದಿದ್ರೆ ಮುಗ್ದು ಹೋಗ್ತಿತ್ತು ರೀ. ಒಬ್ಬ ಸ್ಟಾರ್ ನಟ ಏನು ಕೇಳಿದ್ರು ಕೂಡ ನಿರ್ಮಾಪಕ ಕೊಡೋದಕ್ಕೆ ಸಿದ್ಧವಾಗಿರ್ತಾನೆ. ಅದೇ ಲೈಟ್ ಬಾಯ್ಗಳಾಗಿರ್ಬೋದು ಅಥವಾ ಇತರ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಬೇರೆಯವ್ರು ಯಾರೇ ಆಗಿರ್ಬೋದು, ಆ ಸೆಟ್ನಲ್ಲಿರುವಂಥ ಉಳಿದಂಥ ಯಾರೇ ಆಗಿದ್ರು ಕೂಡ ಅದನ್ನು ಕೊಡೋದಕ್ಕೆ ಮಾತ್ರ ಹಿಂದೆ ಮುಂದೆ ನೋಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದ್ದಿದ್ರೆ ಬಹುಶಃ ಮುಗ್ದೇ ಹೋಗ್ತಿತ್ತು. ಬಟ್ ಇಲ್ಲಿ ಒಂದು ಈ ಥರ್ಡ್ ರೇಟೆಡ್ ಲೆವೆಲ್ಗೆ ಪದಗಳನ್ನು ಬಳಸುವಂಥದ್ದು ಅಂತೇಳಿ ಹೇಳ್ತಾರಲ್ಲ, ಅಂದರೆ ಕಾಂಡಮ್ ಅನ್ನುವಂಥ ಪದವನ್ನು ಬಳಸಿದ್ದು, ಕಾಂಡಮ್ ಕೇಳಿದರೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಹೇಳಿದ್ದು, ಇದು ಸಹಜವಾಗಿ ಎಂಥವ್ರಿಗೆ ಆದರೂ ಕೂಡ ಬೇಸರ ಮೂಡಿಸುವಂಥದ್ದೇ. ಇಲ್ಲೂ ಕೂಡ ಈ ಚಕ್ರವರ್ತಿ ವಿಚಾರದಲ್ಲಿ ನಿರ್ಮಾಪಕರಿಗೆ ಬೇಸರ ಆಗೋದಕ್ಕೆ ಕಾರಣವಾಗಿದ್ದು ಇದೇ ವಿಚಾರ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ವಾಟ್ ಎವರ್, ಈಗ ಚಕ್ರವರ್ತಿ ಬಳಸಿರುವಂಥ ಪದದ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಿರೋದಂತೂ ವಾಸ್ತವ. ಈ ಬಗ್ಗೆ ಇನ್ನೇನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಅಂದರೆ ನಿರ್ಮಾಪಕರು ಈಗಾಗಲೇ ಒಂದು ದೂರನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ತೆಗೆದುಕೊಳ್ತಾರೆ, ಇದಕ್ಕೆ ಚಕ್ರವರ್ತಿ ಏನು ಮಾಡ್ತಾರೆ? ಸುದೀಪ್ ಅವರು ಚಕ್ರವರ್ತಿಯನ್ನು ತಮ್ಮ ಟೀಮ್ನಿಂದ ಹೊರಗಡೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸುದೀಪ್ ಕೂಡ ಕೆಲವು ಸಿನಿಮಾಗಳ ನಿರ್ಮಾಣವನ್ನು ಮಾಡ್ತಾರೆ, ಅವರು ಕೂಡ ನಿರ್ಮಾಪಕರೇ. ಹಾಗಾಗಿ ಇದಕ್ಕೆ ಸುದೀಪ್ ಅವರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಇದು ಈಗಿರುವಂಥ ಕುತೂಹಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಚಕ್ರವರ್ತಿ ಬಳಸಿರುವಂತಹ ಪದ ಮತ್ತು ವಿವಾದ ಎದ್ದಿರೋದ್ರ ಬಗ್ಗೆ
ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.